ಅನ್ಮ್ಯೂಟ್ ಮಾಡ್ತೀನಿ. ಮಾಡ್ಕೊಂಡೆ ಸರ್. ಎಸ್ ಸರ್. ಸ್ವಾಸ್ಥ್ಯ ಕಾರ್ಯಕ್ರಮದ ಸ್ವಲ್ಪ ನಿಮ್ಮ ಮೆಸೇಜ್ ಸರ್. ಜೊತೆಗೆ ನಾವು ಏನೇನು ರೆಡಿ ಮಾಡ್ಕೋಬೇಕು, ಯಾರು ನಮ್ಮ ವಾಲಂಟಿಯರ್ ಸ್ವಲ್ಪ ಈಗ ನಮ್ಮ ವಾಲಂಟಿಯರ್ಸ್ ಎಲ್ಲ ಈಗ ಹಬ್ಬ ಆಗಿದೆ, ಹಬ್ಬ ಆದ್ಮೇಲೆ ಇನ್ನೂ ಸ್ವಲ್ಪ ಸ್ಪೀಡು ಇನ್ಕ್ರೀಸ್ ಮಾಡಬೇಕು. ಮತ್ತೆ ಎಲ್ಲರ ಸರಿ ಮಾತಾಡಬೇಕು. ಯಾರು ಲೈನಲ್ಲಿ ಇದ್ರೆ ಎಲ್ಲರೂ ನಮ್ಮ ಅಲೆ ಮಾಸ್ಟರ್ಸು ವಾಲಂಟಿಯರ್ಸ್ ಎಲ್ಲ ಸ್ವಲ್ಪ ಮಾತಾಡ್ಬೋದು. ಯಾಕಂದ್ರೆ ನಾವೆಲ್ಲ ಬಹುಶಃ ನಮ್ಮ ಅಶ್ವಿನಿ ಅವರು, ಮಧುರ ಅವರು, ಮತ್ತೆ ದೊಡ್ಡೇಗೌಡರು, ದೀಪ ಅವರು ಹ್ಯಾಂಡ್ ರೈಸ್ ಮಾಡಿದ್ರೆ ನಾವು ಸ್ವಲ್ಪ ಮಾತಾಡ್ಸ್ಬೋದು ಸರ್, ಒಂದು 5 ನಿಮಿಷ. ದಯಮಾಡಿ ಸ್ವಲ್ಪ ತಾವೆಲ್ಲರೂ ಒಂಚೂರು ವಿಡಿಯೋ ಆನ್ ಮಾಡ್ಕೊಂಡು ಅದೇ ಹ್ಯಾಂಡ್ ರೈಸ್ ಮಾಡಿ. ಯಾಕೆಂದ್ರೆ ಈ 20ನೇ ತಾರೀಕು ಇದೊಂದು ರೀತಿ ಸಮಾರೋಪಾದಿಯಲ್ಲಿ ನಾವು ಕೆಲಸ ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ಕಳೆದ ತಿಂಗಳು ನಾವು ಅನುಭವಿಸಿದೀವಿ ಎಷ್ಟು ಗೊಂದಲಗಳಾಗ್ತಾ ಇತ್ತು, ಮತ್ತೆ ನಾವು ಎಷ್ಟು ಶ್ರಮ ಆಗ್ತಿತ್ತು ಅಂತಕ್ಕಂಥದ್ದು ನಮಗ್ ಗೊತ್ತಾಗಿದೆ. ಆದ್ರಿಂದ ಸಂಪೂರ್ಣವಾಗಿ ನಾವು ಈಗ ಸಂಖ್ಯೆ ಜಾಸ್ತಿ ಆಗ್ಬೋದು, ಮತ್ತೆ ಪ್ರಚಾರವೂ ಕೂಡ ಜಾಸ್ತಿ ಆಗ್ತಾ ಇರೋದ್ರಿಂದ, ಮತ್ತೆ ಕಳೆದ ತಿಂಗಳು ಬಂದಿದ್ದವ್ರ ಜೊತೆಗೆ ಈ ತಿಂಗಳು ಹೊಸಬರು ಸೇರ್ಕೊಳ್ಳೋದ್ರಿಂದ ಇನ್ನೂ ಸಂಖ್ಯೆ ಜಾಸ್ತಿ ಆಗುತ್ತೆ. ಅದಕ್ಕೆ ನಾವು ಪೂರ್ವ ಸಿದ್ಧತೆಯಾಗಿ ಎಷ್ಟು ಸಿದ್ಧತೆ ಮಾಡ್ಕೊಂಡ್ರು ಸಾಲದು. ಆದ್ರಿಂದ ನಮ್ಗೆ ಸಾಕಷ್ಟು ವಸ್ತುಗಳ ಸಂಗ್ರಹ ಆಗ್ಬೇಕಾಗತ್ತೆ. ಮತ್ತೆ ಆಹಾರ ಮತ್ತೆ ಪಾನೀಯದ್ದು ಇದೆಲ್ಲವೂ ವ್ಯವಸ್ಥೆ ಆಗ್ಬೇಕಾಗತ್ತೆ. ಕುಡಿಯೋ ನೀರಿನ ವ್ಯವಸ್ಥೆ ಆಗ್ಬೇಕಾಗತ್ತೆ. ಆದ್ರಿಂದ ತಾವೆಲ್ಲರೂ ಸ್ವಲ್ಪ ಯಾರು ನಮ್ಮಲ್ಲಿ ನಾವೆಲ್ಲರೂ ಸ್ವಯಂ ಸೇವಕರೇನೆ. ಹಾಗಾಗಿ ನಿಮ್ಮ ತನು ಮನ ಧನ ಮೂರನ್ನು ನಾವು ಹೇಳ್ತೀವಿ. ಮೂರನ್ನು ನಾವು ಇಲ್ಲಿ ವಿನಿಯೋಗ ಮಾಡಿ ನಮ್ಮ ಕೆಲಸವನ್ನ ಈ ಸಮಾಜಕ್ಕೋಸ್ಕರ ಮಾಡ್ಬೇಕಾಗತ್ತೆ. ಮಧುರ ಅವ್ರು ಆಗ್ಲೇ ಹೇಳ್ತಾ ಇದ್ರು, ನಮ್ಮ ಕರ್ಮಗಳನ್ನ ಕಳ್ಕೊಳ್ಳೋದಿಕ್ಕೆ ಒಂದು ಒಳ್ಳೆ ಅವಕಾಶ ಅಂತ. ಮತ್ತೆ ಹೇಳ್ತಾರೆ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ. ನಾವೇನು ಇವತ್ತು ಈ ಸಮಾಜಕ್ಕೋಸ್ಕರ ಅಂತೇಳಿ ನಾವು ಸೇವೆಯ ರೂಪದಲ್ಲಿ ನಾವೇನು ನಾವು ದೇಣಿಗೆ ಅಂತ ಹೇಳಿಯೋ ಅಥವಾ ಕೊಡುಗೆ ಅಂತಲೇನೋ ನಾವು ಕೊಡ್ತೀವಿ ಸೇವೆಯ ರೂಪದಲ್ಲಿ, ಅದು ಅದರ 10 ಪಟ್ಟು ನಮಗೆ ವಾಪಸ್ ಬರುತ್ತೆ. ಖಂಡಿತ ಅದು ಯಾವತ್ತು ನಮ್ಗೆ ನಷ್ಟ ಆಗೋದಿಲ್ಲ. ಯಾಕೆಂದ್ರೆ ಇದು ನಿಸ್ವಾರ್ಥವಾಗಿ ಯಾವುದೇ ಒಂದು ನಿರೀಕ್ಷೆ ಇಲ್ದೇನೆ ಮಾಡ್ತಕ್ಕಂಥ ಸೇವೆ. ಆದ್ರಿಂದ ಇಲ್ಲಿ ಬರ್ತಕ್ಕಂಥವ್ರು ಯಾರು ನಮ್ಗೆ ಇಂಥದ್ ಬೇಕು ಅಂತ ಯಾರು ನಿರೀಕ್ಷೆ ಇಟ್ಕೊಂಡು ಬರೋದಿಲ್ಲ. ಯಾರು ಸ್ವಯಂ ಸೇವಕರಾಗ್ಲಿ ಅಥವಾ ಸಂಪನ್ಮೂಲ ವ್ಯಕ್ತಿಗಳಾಗ್ಲಿ ಮಾಸ್ಟರ್ಸ್ ಆಗಲಿ ಯಾರೋ ರೀತಿ ಬರೋದಿಲ್ಲ. ಬರ್ತಕ್ಕಂಥ ಎಲ್ರಿಗೂ ನಮ್ ಕೈಲಿಂದ ಆದಂತ ಸೇವೆಯನ್ನು ಮಾಡ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಇಲ್ಲಿ ಮಾಡೋದ್ರಿಂದ ತಾವೆಲ್ರೂ ಸ್ವಲ್ಪ ಚುರುಕಾಗ್ಬೇಕು ಇವತ್ತಿಂದ. ಮತ್ತೆ ಏನು ನಾವು ಕಳೆದ ತಿಂಗಳು ಏನು ಲೀಸ್ಟ್ ಮಾಡೋದು ಮತ್ತೆ ಹಂಚಿಕೆ ಮಾಡೋದು ಇದನ್ನೆಲ್ಲ ಮಾಡಿದ್ವಿ. ಆವಾಗ ತಾವು ಸ್ವಲ್ಪ ಕೈ ಜೋಡಿಸ್ಕೊಂಡಿದ್ರಿ. ಈ ಸತಿ ಕೂಡ ಇನ್ನೂ ಸ್ವಲ್ಪ ಉತ್ತಮವಾದ ರೀತಿನಲ್ಲಿ ರಂಗನಾಥ್ ಸರ್ಗೆ ನೀವು ಸ್ವಲ್ಪ ಕೈ ಜೋಡಿಸ್ಕೊಡ್ಬೇಕು. ಮತ್ತಿನ್ನು ಸಾಕಷ್ಟು ಸಾಮಗ್ರಿಗಳು ಬೇಕಾಗತ್ತೆ ಇಲ್ಲಿ. ಏನು ಈಗ ನಮ್ಗೆ ಡಾಕ್ಟರ್ಸ್ ಬರ್ತಾರೆ, ಅವರು ಮೆಟೀರಿಯಲ್ಸ್ ಮೆಡಿಸಿನ್ ಬರುತ್ತೆ, ಅವ್ರು ಸಪ್ಲೈ ಮಾಡ್ತಾರೆ. ಮತ್ತೆ ಮುದ್ರಾ ಥೆರಪಿಯವರು ಮತ್ತು ಇವರು ಯಾರು ಮರ್ಮ ಥೆರಪಿಯವರು, ಅವರು ತಮ್ಮ ಕೈ ಕಾಲುಗಳನ್ನು ಬಳಸ್ಕೊಂಡೇ ತೋರಿಸ್ಬಿಡ್ತಾರೆ. ಬಟ್ ಯೋಗ ಚಿಕಿತ್ಸೆಗೆ ನಮ್ಗೆ ಮೆಟೀರಿಯಲ್ಸ್ ಬೇಕಾಗತ್ತೆ. ಇಲ್ಲಿ ಯೋಗ ಬೆಲ್ಟ್ಗಳು ಬೇಕು, ಮತ್ತೆ ಬೋಸ್ಟರ್ಗಳಿಗೆ ಒಂದಷ್ಟು ಹತ್ತಿ ತುಂಬಿಸ್ಬೇಕು. ಹೀಗೆ ಸಾಕಷ್ಟು ಚಟುವಟಿಕೆಗಳಿದಾವೆ. ನಾನು ಮೊನ್ನೆ ದೊಡ್ಡೇಗೌಡರಿಗೆ ಫೋನ್ ಮಾಡಿ ಕೆಲವು ಸ್ಟಿಕ್ಗಳು ತರೋದಕ್ಕೆ ಹೇಳಿದೀನಿ. ಅವ್ರೇನ್ ಮಾಡಿದ್ರು, ಅವ್ರು ಏನು ಡೆವಲಪ್ ಏನಾಯ್ತು ಅಂತ ಮತ್ತೆ ನನ್ಗೆ ಅವ್ರು ಫೋನ್ ಮಾಡಿ ತಿಳಿಸಿಲ್ಲ. ಹಾಗಾಗಿ ನಿಮ್ಗೆ ಸ್ವಲ್ಪ ಬಿಡು ಮಾಡ್ಕೊಂಡು ನಮಗೆ ತಿಳಿಸಿ. ಯಾಕಂದ್ರೆ ದೊಡ್ಡೇಗೌಡರು 20ನೇ ತಾರೀಕು ಇರೋದಿಲ್ವಂತೆ ಸರ್. 19ನೇ ತಾರೀಕು ಅವರು ತಿರುಪತಿಗೆ ಟ್ರಿಪ್ ಹೋಗ್ತಾ ಇದಾರಂತೆ. ಸೊ ಹಾಗಾಗಿ ನಮಗೆ ಅವರು ಲಭ್ಯವಾಗೋದಿಲ್ಲ, ಅವೈಲಬಿಲಿಟಿ ಇರೋದಿಲ್ಲ. ಆದ್ರಿಂದ ಸ್ವಲ್ಪ ಇದನ್ನೆಲ್ಲ ಒಂಚೂರು ಗಮನಿಸ್ಕೊಂಡು ನೀವೆಲ್ಲರೂ ಸ್ವಲ್ಪ ತುರ್ತಾಗಿ ಒಂದಿಷ್ಟು ಸೇವೆ ಮಾಡೋದಕ್ಕೆ ಮಾನಸಿಕವಾಗಿ ಸಿದ್ಧವಾಗಬೇಕು. ಮತ್ತೆ ಈಗ ಯಾರು ಒಂದ್ 4 ಜನರ ಹೆಸರು ಹೇಳಿದೀನಿ ನಾನು ಅಷ್ಟೇ. ಆದ್ರೆ ಅವ್ರಷ್ಟೇ ಜನ ಮಾಡ್ಬೇಕು ಅಂತ ಅಲ್ಲ, ದಯಮಾಡಿ ಮಿಕ್ಕವ್ರ ಜೊತೆಗೆ ಕೈ ಜೋಡಿಸ್ಕೊಳ್ಳಿ. ಸೇವಾ ಹಿ ಪರಮೋ ಧರ್ಮ ಅಂತ ಹೇಳ್ತಾರೆ ಏನು. ಆದ್ರಿಂದ ನಾವು ಸೇವೆ ಮಾಡೋದಕ್ಕೆ ನಮ್ಮ ತನು ಮನ ಧನವನ್ನ ವಿನಿಯೋಗಿಸ್ಕೊಂಡು ನಾವು ಸಿದ್ಧವಾಗ್ಬೇಕಾಗತ್ತೆ. ಆದ್ರಿಂದ
ದಯಮಾಡಿ ತಾವೆಲ್ಲರೂ ಕೂಡ ಇದು ನನ್ನ ಕೆಲಸ, ನನ್ನ ಸಮಿತಿಯ ಕೆಲಸ. ಇದು ಕೇವಲ ಯಾರ್ದೋ ರಂಗನಾಥ್ಜಿ ಅವ್ರದ್ದು ಅಂತಲೂ ಆಗ್ಲಿ, ಅಲ್ಲಿ ಅವ್ರು ಯಾರೋ ಒಂದಿಬ್ರು ಮಾಡ್ತಾರೆ ಅನ್ನುವ ಭಾವನೆ ಬೇಡ. ನಮ್ಮೆಲ್ಲರದು ಇದು ನಮ್ಮದು ಅಂತಕ್ಕಂತ ಭಾವನೆಯಿಂದ ನಮ್ಮ ಮನೆಗಳಲ್ಲಿ ನಾವು ಒಂದು ಹಬ್ಬ ಹರಿದಿನಗಳನ್ನ ಮಾಡ್ಬೇಕಾದ್ರೆ ಹೇಗೆ ಸಕಲವನ್ನು ನಾವು ಹೊಂಚ್ಕೊಂಡು ಪೂರ್ಣ ಜವಾಬ್ದಾರಿ ತಕೊಂಡು ನಾವು ಮಾಡ್ತೀವೋ ಹಾಗೆ ಇಲ್ಲಿ ನಾಳೆ ನಾಡಿದ್ರಲ್ಲಿ ಒಂದು ಸಭೆಯನ್ನ ಆನ್ಲೈನ್ ಸೇರ್ಬಿಟ್ಟು ಸಾಯಂಕಾಲ ಯಾರ್ಯಾರಿಗೆ ಏನೇನು ಜವಾಬ್ದಾರಿ ಅನ್ನೋದನ್ನ ಹಂಚಿಕೆ ಮಾಡ್ಕೊಂಡು ನಾವೇನೆ ಅದನ್ನ ಒಂದು ವ್ಯವಸ್ಥಿತವಾಗಿ ಮಾಡ್ಕೊಂಡು ಹೋಗೋಣ. ಮತ್ತೆ ಆಹಾರದ ಸಮಸ್ಯೆ ಆಗ್ಬೋದು ಈ ಸಾರಿ. ಕಳೆದ ಸಾರಿ ರಂಗನಾಥ್ಜಿ ಅವರೊಬ್ರು ವ್ಯವಸ್ಥೆ ಮಾಡಿದ್ರು. ಈ ಸತಿ ನಾವು ಪ್ರತಿ ಸಾರಿ ಅವ್ರಿಗೆ ನಾವು ಹೊರೆ ಕೊಡೋದು ಬೇಡ. ಹಾಗಾಗಿ ಇಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥವ್ರು ಮತ್ತೆ ಕೆಲವಾರು ತಿಂಗಳುಗಳಿಂದ ವರ್ಷಗಳಿಂದ ಏನು ಮಹಾವತಾರ ಫೌಂಡೇಶನ್ ಇಂದ ನಾವೇನು ಜ್ಞಾನವನ್ನ ಪಡ್ಕೊಳ್ತಾ ಇದ್ದೀವಿ, ಅದಕ್ಕೆ ಋಣವನ್ನ ತೀರ್ಸ್ಕೊಳ್ಳೋದಿಕ್ಕೆ ಆ ಋಣವನ್ನ ನಾವು ಖಂಡಿತವಾಗಿ ತೀರ್ಸೋಕ್ ಆಗೋದಿಲ್ಲ. ಯಾಕೆಂದ್ರೆ ಬೇರೆ ಯಾವ್ದೋ ಒಂದಿಷ್ಟು ಋಣ ತೀರ್ಸ್ಬೋದು, ಆದ್ರೆ ಗುರು ಋಣ, ತಾಯಿ ಮಾತೃ ಋಣ, ಪಿತೃ ಋಣ ಇವುಗಳನ್ನ ನಾವು ತೀರ್ಸೋದಕ್ ಸಾಧ್ಯವೇ ಇಲ್ಲ. ಆದ್ರಿಂದ ಈ ಮೂಲಕ ಒಂದಿಷ್ಟು ಸೇವೆಯನ್ನ ಮಾಡೋದ್ರ ಮೂಲಕ ಆ ಋಣ ಭಾರವನ್ನ ಕಡಿಮೆ ಮಾಡ್ಕೋಬಹುದು. ಆದ್ರಿಂದ ತಾವೆಲ್ಲರೂ ದಯಮಾಡಿ ಮನಸ್ಸು ಮಾಡಿ, ಯಾರು ಈಗ ನಾನು 4 ಜನರ ಹೆಸರು ಹೇಳಿದ್ದೀನಿ, ಅವ್ರ ಜೊತೆನಲ್ಲಿ ಇನ್ನೊಂದಷ್ಟು ಜನ ಸೇರ್ಕೊಂಡು ಈ ಒಂದು ಜವಾಬ್ದಾರಿಗಳನ್ನ ತಾವು ಹಂಚಿಕೊಂಡು ಈ ಕೆಲಸವನ್ನ ಸಕ್ಸಸ್ ಮಾಡಿ. ಇದು ಪ್ರತಿ ತಿಂಗಳು ನಡೆಯೋದ್ರಿಂದ, ಇದೊಂದು ತಿಂಗಳಲ್ಲ, ಪ್ರತಿ ತಿಂಗಳು ನಡೆಯೋದ್ರಿಂದ ನೀವೆಲ್ಲರೂ ಏನು ಈ ಮಿಲಿಟರಿನಲ್ಲಿ ಹೇಗೆ ರಿಸರ್ವ್ ಆಗಿ ಯಾವಾಗ್ಲೂ ಮದ್ದು ಗುಂಡುಗಳನ್ನ ತಯಾರು ಮಾಡ್ಕೊಂಡು ಯಾವ ಕ್ಷಣದಲ್ಲಿ ಬೇಕಾದ್ರೂ ಶತ್ರುಗಳನ್ನ ಸಂಹಾರ ಮಾಡೋದಕ್ಕೆ ಹೇಗೆ ರೆಡಿ ಇರ್ತಾರೋ ಹಾಗೆ ನಾವೆಲ್ಲರೂ ರೆಡಿ ಇರೋಣ. ಆ 3ನೇ ಭಾನುವಾರಕ್ಕೋಸ್ಕರ ಮಾನಸಿಕವಾಗಿ, ದೈಹಿಕವಾಗಿ ಎಲ್ಲಾ ರೀತಿಯಲ್ಲೂ ಸಿದ್ಧವಾಗ್ಬೇಕು ಅಂತೇಳಿ ಎಲ್ಲರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಏನಾಗಿದೆ, ಈ ವಾಲಂಟಿಯರ್ಸ್ನು ಇನ್ನೂ ಹೆಚ್ಚಾಗ್ಬೇಕು ಸರ್. ಈಗ ನಾವು ನಮ್ಮ ಹಳೆ ವಾಲಂಟಿಯರ್ಸ್ ಮಾಸ್ಟರ್ಸ್ ಎಲ್ಲ ಐ ಥಿಂಕ್ ಇವತ್ತು ಯಾರು ಜಾಯ್ನ್ ಆಗಿಲ್ಲ, ಮಧುರಾ ಮೇಡಮ್ ಒಬ್ಬರೇ ಇದ್ದಾರೆ, ನಾನು ನೋಡ್ತಾ ಇದ್ದೆ. ಮೋಸ್ಟ್ಲಿ ಅವರು ಈ ಹಬ್ಬದಿಂದ ಬಿಜಿ ಇರ್ಬೋದು. ಅದೇ ಅಟ್ಲೀಸ್ಟ್ ಬೆಳಗ್ಗೆ ಅವರೆಲ್ಲ ಸೇರ್ಕೊಂಡ್ರೆ ಮತ್ತೆ ಒಂದ್ಸರಿ ನಾಳೆ ಚರ್ಚೆ ಮಾಡ್ಬೋದು ನಮ್ಮ. ಅದೇ ಸರ್, ನಾಳೆ ಸಾಯಂಕಾಲ ಬುಧವಾರ ಅಥವಾ ಗುರುವಾರ ಸಾಯಂಕಾಲ ಒಂದು 5 ಗಂಟೆ ಅಷ್ಟೊತ್ತಿಗೆ ಒಂದು ಕೋರ್ ಟೀಮ್ದು ಸಭೆ ಕರೀರಿ. ಸಭೆ ಕರೆದ್ಬಿಟ್ಟು ಅದರಲ್ಲಿ ಸ್ವಲ್ಪ ಎಲ್ಲ ವಿಚಾರ ಮಾಡ್ಕೊಂಡು ಯಾರು ಲಭ್ಯವಿರ್ತಾರ ಅವತ್ತಿಗೆ ನಮ್ಮ ವಾಲಂಟಿಯರ್ಸು, ಜವಾಬ್ದಾರಿಯನ್ನ ತಗೊಳ್ಳುವಂತವ್ರು, ಅವ್ರಿಗೆ ಅಲ್ಲಲ್ಲೇ ನಾವು ಸಾಧ್ಯವಾದ್ರೆ ನಾವ್ ಅಲ್ಲೇ ಆ ಜವಾಬ್ದಾರಿಯನ್ನ ಹಂಚಿಕೆ ಮಾಡ್ಬಿಡೋಣ. ಆವಾಗ ಅವ್ರವ್ರ ಕೆಲಸವನ್ನ ಅವರು ಏನು ಯಾರ ಆದೇಶವೂ ಇಲ್ಲದೆ, ಯಾರ ಇದು ಇಲ್ದೇನೆ ಅವ್ರ ಪಾಡ್ಗೆ ಅವ್ರು ಮಾಡ್ಕೊಂಡು ಹೋಯ್ತಾ ಇರ್ಬೇಕು. ನಮ್ ಕೆಲಸವನ್ನ ನಮ್ ಪಾರ್ಟ್ ಆಫ್ ವರ್ಕ್ ನಾವ್ ಮಾಡ್ಕೊಂಡು ಹೊರ್ಟೋಗ್ಬಿಡೋದು. ಅವಾಗ ಯಾರಿಗೂ ಹೊರೆ ಆಗೋದಿಲ್ಲ, ಗೊಂದಲನೂ ಆಗೋದಿಲ್ಲ. ಐ ಥಿಂಕ್ ಇಲ್ಲಿ ಮಾಸ್ಟರ್ಸ್ ಯಾರು ಇದಾರೋ ಅವ್ರಿಗೆಲ್ಲಾನು ಮತ್ತೊಂದ್ಸರಿ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ವಿ, ನೀವು ಯಾರು ವಾಲಂಟ್ರಿ ಆಗಿ ಸ್ವಯಂ ಸೇವಕರಾಗಿ ಕೆಲಸ ಮಾಡಕ್ಕೂ ಸಿದ್ಧವಾಗಿದ್ರು ದಯವಿಟ್ಟು ನಿಮ್ಮ ಹೆಸರು ಮತ್ತೆ ಫೋನ್ ನಂಬರ್ ತಿಳಿಸಿ. ಅಡ್ಮಿನ್ ನಂಬರ್ಸ್ ಇದೆ, ಅವ್ರಿಗೆ ಮೆಸೇಜ್ ಕಳಿಸಿ. ಮತ್ತೆ ಒಂದ್ಸರಿ ಮೆಸೇಜ್ ಮಧುರಾ ಮೇಡಮ್ ಮತ್ತೆ ಒಂದ್ಸರಿ ಮೆಸೇಜ್ ಹಾಕಿ, ಯಾರ್ಯಾರು ವಾಲಂಟ್ರಿ ಕೆಲಸ ಮಾಡಕ್ಕಿದ್ರು ಅವನ್ನೆಲ್ಲ ಮತ್ತೆ ಹೊಸ ವಾಲಂಟಿಯರ್ಸ್ ತಗೋರಿ. ಯಾಕಂದ್ರೆ ಇಲ್ಲಿ ಮಿನಿಮಮ್ 12 ವಾಲಂಟಿಯರ್ಸ್ ಬೇಕಾಗತ್ತೆ, 12 to 13 ವಾಲಂಟಿಯರ್ಸ್ ಬೇಕಾಗತ್ತೆ. ಲಾಸ್ಟ್ ಟೈಮ್ ಕಡಿಮೆ ಆಗಿದೆ, ತುಂಬಾ ಸಫರ್ ಆಗಿದ್ವಿ. ಸೊ ಈ ಸರಿ ವಾಲಂಟಿಯರ್ಸ್ ಹೆಚ್ಚು ಮಾಡ್ಕೋಬೇಕು ನಾವು. ಸೊ ಅದನ್ನು ಮೆಸೇಜ್ ಹಾಕಿ, ಮೆಸೇಜ್ ಮುಖಾಂತರ ಒಂದು ಅಡ್ಮಿನ್ ನಂಬರ್ ಕೊಡಿ, ಅದನ್ನ ಅದಕ್ಕೂ ಯಾರ್ಯಾರು ಇಂಟ್ರೆಸ್ಟ್ ಇದಾರೋ ಅದಕ್ಕೂ, ಇಲ್ಲಾಂದ್ರೆ ಮೆಸೇಜ್ ಮಾಡಲಿ. ಓಕೆ ಸರ್, ಹೇಳಿದ ಪ್ರಕಾರ ನಾಳೆ ಈವ್ನಿಂಗ್ ಒಂದು ಸಭಾ ಕರೆಯೋಣ, ಆ ಸಭಾದಲ್ಲಿ ಡಿಸ್ಕಸ್ ಮಾಡೋಣ. ಓಕೆ ಗುರುಜಿ, ನಾನು ಹಾಕ್ತೀನಿ ಮೆಸೇಜ್. ಅದೇ ಯಾರು ವಾಲಂಟಿಯರ್ಸ್ ಬರ್ತೀನಿ ಅಥವಾ ನನಗೆ ಈ ತರ ಸಹಾಯ ಮಾಡ್ಬೇಕು ಅಂತ ಇದ್ರೆ ನಮ್ಮ ಅಡ್ಮಿನ್ಸ್ ಅಲ್ಲಿ ಯಾರಿಗಾದ್ರೂ ನೀವು ಫೋನ್ ಮಾಡ್ಬೋದು, ಎನಿ ಟೈಮು ಮೆಸೇಜು ಹಾಕ್ಬೋದು. ನಾವು ಗುರುಜಿ ಇದ್ ಮಾಡಿ ನಾವು ನಿಮ್ಗೆ ಹೇಳ್ತೀವಿ ಯಾವ ತರ ಮಾಡೋದು ಅಂತ. ಕೋರ್ ಟೀಮ್ ಅಲ್ಲಿ ನಾವು ಮೀಟಿಂಗ್ ಮಾಡ್ತೀವಿ, ಅವಾಗ್ಲೂ ನಿಮ್ಮನ್ನ ಇನ್ವೈಟ್ ಮಾಡ್ತೀವಿ. 5 o'clock ಆ ತರ ಇಟ್ಬಿಡಿ ಮೀಟಿಂಗ್ ನಾಳೆ. ಓಕೆ.
ನಾಳೆ ಒಂದು 5:30ಗೆಲ್ಲ ಇಟ್ಕೊಂಡ್ರೆ ಒಂದು 1 ಅವರ್ ಚರ್ಚೆ ಮಾಡ್ಬೋದು ಎಲ್ಲ ವಿಷಯಗಳು. ಅದಾದ್ಮೇಲೆ ಮಿಕ್ಕಿದು ನಮ್ಮ ಹಳೆ ಮಾಸ್ಟರ್ಸ್ ಯಾರಿದ್ದಾರೆ ಎಲ್ಲರ ಜೊತೆಗೆ ಮಾತಾಡಿ, ಅವ್ರು ಯಾರು ಇವತ್ತು ಜಾಯ್ನ್ ಆಗಿಲ್ಲ, ನಾಳೆ ಖಂಡಿತ ಜಾಯ್ನ್ ಹಾಕಿ ಮತ್ತೊಂದ್ಸರಿ ಸ್ವಲ್ಪ ಚರ್ಚೆ ಮಾಡೋಣ ಇದ್ರ ಬಗ್ಗೆ. ಓಕೆ ಮತ್ತೆ ಈಗ ಯಾರು ಆಕ್ಟಿವ್ ಆಗಿದ್ದಾರೆ, ಆಕ್ಟಿವಿಸ್ಟ್ ಯಾರು ಇದೀರಿ, ತಾವುಗಳು ತಮಗೆ ಗುರ್ತಿರುವಂತವ್ರು ಯಾರು ನಮ್ಗೆ ವಾಲಂಟಿಯರ್ಸ್ ಆಗಿ ಸೇವೆ ಮಾಡ್ಲಿಕ್ಕೆ ಅವೈಲಬಿಲಿಟಿ ಸಿಗ್ತಾರೆ ಅಂತಕ್ಕಂಥದ್ದು ನಿಮ್ಗೆ ಕನ್ಫರ್ಮ್ ಆಗುತ್ತೆ. ಅಂತವ್ರನ್ನ ಸ್ವಲ್ಪ ಮಾತನಾಡಿಸಿ ಮೋಟಿವೇಟ್ ಮಾಡಿ. ಉದಾಹರಣೆಗೆ ಸಣ್ಣೇಗೌಡ್ರು, ಇನ್ನು ಕೆಲವರೆಲ್ಲ ಇದಾರಲ್ಲ, ಅಂತವ್ರೆಲ್ರನ್ನು ಸ್ವಲ್ಪ ಕಳೆದ ತಿಂಗಳು ಕೆಲವ್ರು ಬಂದಿರ್ಲಿಲ್ಲ, ಅವ್ರನ್ನ ಈ ತಿಂಗಳು ಕಡ್ಡಾಯವಾಗಿ ಬರ್ಲಿಕ್ಕೆ ಸ್ವಲ್ಪ ಮೋಟಿವೇಟ್ ಮಾಡಿ. ಇಷ್ಟೆಲ್ಲ ಮಾಡ್ಲೇಬೇಕಾಗತ್ತೆ ಈ ಸರ್ತಿ. ರೈಟ್. ಓಕೆ ಸರ್, ಹಾಗಾದ್ರೆ ನಾಳೆ ಮತ್ತೆ ನಮ್ಮ ಹಳೆ ಮಾಸ್ಟರ್ ಜಾಯ್ನ್ ಆದ್ರೆ ಮತ್ತೊಂದ್ಸರಿ ಸ್ವಲ್ಪ ಚರ್ಚೆ ಮಾಡ್ಬೋದು ಇನ್ನು ಸ್ವಲ್ಪ. ಹೌದು ಸರ್, ಹೌದು. ರೈಟ್ ಸರ್. ಓಕೆ ಸರ್ 1 minute ಸರ್ ಹೆಲ್ಪ್ ಡೆಸ್ಕ್ ಇಡ್ತಾ ಇದ್ದೀರಾ ಸರ್? ಯು ವಿಲ್ ಹ್ಯಾವ್ ಒನ್ ಹೆಲ್ಪ್ ಡೆಸ್ಕ್. ಎಸ್ ಮೇಡಮ್, ಫ್ರಂಟ್ ಅಲ್ಲಿ ಇರ್ತದೆ ಮೇಡಮ್ ಆಫೀಸಲ್ಲಿ. ಹೆಲ್ಪ್ ಡೆಸ್ಕ್ ಅಂಡ್ ಕಲೆಕ್ಷನ್ ಪಾಯಿಂಟ್ ಆಲ್ಸೋ? ಯಾ ಬೋತ್. Donation point also, okay. Yes madam. Both will be there. Yeah. Yes madam. Right. ಓಕೆ ಸರ್, ಈಗ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಈಗಾದ್ರೆ ಎಲ್ಲ ಸರ್ ಚರ್ಚೆ ಮಾಡಿದ್ವಿ. ರೈಟ್. ಸೊ ಥ್ಯಾಂಕ್ ಯು ಮಾಸ್ಟರ್ಸ್, ಧನ್ಯವಾದಗಳು. ಎಸ್ ಸರ್. ಮತ್ತೆ ತಮಗೆ ನಾನು ಫೋನ್ ಮಾಡ್ತೀನಿ ಸರ್, ಆಮೇಲೆ ಒಂದು 10 ನಿಮಿಷ ಬಿಟ್ಕೊಂಡು. ಎಸ್ ಸರ್. ಓಕೆ ರೈಟ್ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರೋಜ ಮೇಡಮ್ ಅಂಡ್ ಥ್ಯಾಂಕ್ ಯು ಜಗನ್ನಾಥ್ ಸರ್. Thank you sir. ಅಂಡ್ ಧನ್ಯವಾದಗಳು, ಎಲ್ಲ ಧನ್ಯವಾದಗಳು. ನಮಸ್ತೆ. ಥ್ಯಾಂಕ್ ಯು. ಇವತ್ತಿನ ಕಾರ್ಯಕ್ರಮ ಈಗ ಮುಕ್ತಾಯ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.